ಎಲ್ಲರಿಗೂ ನಮಸ್ಕಾರ. ಒಂದು ಪುಟ್ಟ ಕಥೆಯನ್ನು ಓದೋಣ. ಈ ಕಥೆಯನ್ನು ಓದಿ ಇದನ್ನು ಮಕ್ಕಳಿಗೆ ಯಾವ ರೀತಿ ಸುಲಭವಾಗಿ ಅರ್ಥವಾಗುವಂತೆ ಹೇಳ್ಕೊಡ್ತೀನಿ. ಒಂದು ಕಾಡಿನಲ್ಲಿ ಒಂದು ಮರಿ ಆನೆ ಮತ್ತು ಒಂದು ಪುಟ್ಟ ಮೊಲ ವಾಸವಾಗಿದ್ದವು. ಆನೆಯ ಹೆಸರು ಗುಂಡಣ್ಣ ಮತ್ತು ಪುಟ್ಟ ಮೊಲದ ಹೆಸರು ಚೋಟು. ಒಂದು ದಿನ ಗುಂಡಣ್ಣನು, ಇವತ್ತು ನಾವು ಒಂದು ಹೊಸ ಆಟ ಆಡೋಣ ಎಂದು ಚೋಟುವನ್ನು ಕೇಳಿತು. ನೀನು ಕುಳಿತುಕೋ, ನಾನು ಒಂದೇ ನೆಗೆತದಲ್ಲಿ ನಿನ್ನ ಬೆನ್ನ ಮೇಲೆ ಹಾರಿ ಕೂರುವೆ ಎಂದು ಚೋಟು ಗುಂಡಣ್ಣನ ಬೆನ್ನ ಮೇಲೆ ಕುಳಿತಿತು. ಈಗ ನಾನು ನಿನ್ನ ಬೆನ್ನ ಮೇಲೆ ಹಾರಿ ಕೂರುವೆ ಎಂದಿತು ಗುಂಡಣ್ಣ. ಚೋಟು ಹೆದರಿ ಬೆವರತೊಡಗಿತು. ಅಷ್ಟರಲ್ಲಿ ಅಲ್ಲೇ ಇದ್ದ ತೆಂಗಿನ ಮರದಿಂದ ತೆಂಗಿನಕಾಯಿಗಳು ಗುಂಡಣ್ಣನ ಮೇಲೆ ದಪ ದಪ ಉದುರಿದವು. ಚೋಟು ಸದ್ಯ ನಾನು ತಪ್ಪಿಸಿಕೊಂಡೆ ಎಂದು ಓಡಿತು. ನೋಡಿ, ಈ ಒಂದು ಪುಟಾಣಿ ಕತೆ ಮಕ್ಕಳಿಗೆ ಬೇಗ ಅರ್ಥ ಆಗೋದು ಯಾವ ರೀತಿ ಅಂತಂದರೆ, ಒಂದು ಕಾಡಿನಲ್ಲಿ ಒಂದು ಮರಿ ಆನೆ ಮತ್ತು ಒಂದು ಪುಟ್ಟ ಮೊಲ ವಾಸ ಆಗಿದ್ವು ಅಂತ ಈ ರೀತಿ ನಾವು ಬಿಡಿಸಿ ಹೇಳಬೇಕು. ಆವಾಗ ಬೇಗ ಮಕ್ಕಳಿಗೆ ಅರ್ಥ ಆಗುತ್ತೆ. ಏನಪ್ಪ ಅಂತ ಹೇಳಿದ್ರೆ, ಒಂದು ಕಾಡಿನಲ್ಲಿ ಒಂದು ಮರಿ ಆನೆ ಮತ್ತು ಒಂದು ಪುಟ್ಟ ಮೊಲ ವಾಸ ಆಗಿದ್ವು. ಆಗ ಆ ಆನೆ ಹೆಸರು ಏನು ಗೊತ್ತಾ? ಏನು? ಗುಂಡಣ್ಣ. ಮತ್ತು ಒಂದು ಪುಟ್ಟ ಮೊಲದ ಹೆಸರು ಚೋಟು. ಆನೆ ಹೆಸರು ಗುಂಡಣ್ಣ, ಮೊಲದ ಹೆಸರು ಏನು? ಚೋಟು. ಆನೆ ಹೆಸರು ಏನು ಮಕ್ಕಳ? ಮೊಲದ ಹೆಸರು ಏನು? ಆನೆ ಹೆಸರು ಏನು? ಗುಂಡಣ್ಣ ಅನ್ಬೇಕು. ಮೊಲದ ಹೆಸರು ಅರ್ಥ ಆಯಿತು ನೋಡ್ರಿ. ಈ ರೀತಿ ಸುಲಭವಾಗಿ ಮಕ್ಕಳಿಗೆ ಅರ್ಥ ಆಗುತ್ತೆ. ಒಂದಿನ ಗುಂಡಣ್ಣನು, ಇವತ್ತು ನಾವು ಒಂದಿನ ಒಂದು ಹೊಸ ಆಟ ಆಡೋಣ ಅಂತ ಚೋಟುವನ್ನು ಕೇಳಿತ್ತು. ಇವತ್ತು ನಾವು ಒಂದಿನ ನಾವು ಹೊಸ ಆಟ ಆಡೋಣಲ್ವಾ ಅಂತ ಏನು ಮಾಡ್ತು? ಚೋಟುನ ಕೇಳ್ತು. ಯಾರು ಕೇಳಿದ್ದು ಆಟ ಆಡೋಕ್ಕೆ? ಯಾರನ್ನ? ವೆರಿ ಗುಡ್. ನೋಡ್ರಿ, ಈ ರೀತಿ ಸುಲಭವಾಗಿ ಅರ್ಥ ಆಗುತ್ತದೆ. ನೀನು ಕುಳಿತುಕೋ, ನಾನು ಒಂದೇ ನೆಗೆತದಲ್ಲಿ ನಿನ್ನ ಬೆನ್ನ ಮೇಲೆ ಹಾರಿ ಕೂರುವೆ. ನೀನು ಕೂತ್ಕೊಂಬಿಡು ಅಂತ ಏನು ಮಾಡ್ತು ಗುಂಡಣ್ಣನ ಕೂತ್ಕೋ, ನಾನು ಒಂದೇ ಒಂದು ನೆಗೆತದಲ್ಲಿ ನಿನ್ನ ಬೆನ್ನ ಮೇಲೆ ಹಾರು ಕೂತ್ಕೊಂಡ್ಬಿಡ್ತೀನಿ ಅಂತ ಚೋಟು ಗುಂಡಣ್ಣನ ಬೆನ್ನ ಮೇಲೆ ಕುಳಿತಿತು. ಯಾರು ಬೆನ್ನ ಮೇಲೆ ಕುಳಿತಿದ್ದು? ವೆರಿ ಗುಡ್. ಯಾರ ಮೇಲೆ? ಗುಂಡಣ್ಣನ ಮೇಲೆ ಕುಳಿತುಕೊಂತು ಅಲ್ವಾ? ಆಗ ನಾನು ನಿನ್ನ ಬೆನ್ನ ಮೇಲೆ ಹಾರಿ ಕೂರುವೆ ಎಂದಿತು ಗುಂಡಣ್ಣ. ಆ ಆನೆ ಗುಂಡಣ್ಣ ಏನು ಮಾಡ್ತು? ನಾನೇ ನಿನ್ನ ಬೆನ್ನ ಮೇಲೆ ಹಾರಿ ಕೂತ್ಕೊಂಡ್ಬಿಡ್ತೀನಿ ಅಂತ ಹೇಳ್ತು. ಆಗ ಏನು ಮಾಡ್ತು ಗೊತ್ತಾ? ಚೋಟು ಎದರಿ ಬೆವರ ತೊಡಗಿತು. ಅದಕ್ಕೆ ಭಯ ಆಗ್ಬಿಡ್ತು. ಅದರಿಂದ ಬೆವರ ತೊಡಗಿತ್ತು. ಯಾರು ಬೆವರ ತೊಡಗಿದ್ದು? ಯಾರು ಕೂತ್ಕೊಂತೀನಿ ಅಂತ ಹೇಳಿದ್ದು? ಕೂತ್ಕೊಂತೀನಿ ಅಂತ ಹೇಳಿದ್ದು ಯಾರು? ಗುಂಡಣ್ಣ. ಯಾರ ಬೆನ್ನ ಮೇಲೆ? ಚೋಟು ಬೆನ್ನ ಮೇಲೆ ಕೂತ್ಕೊಂಡ್ಬಿಡ್ತೀನಿ ಅಂತ ಹೇಳ್ತು. ಆನೆ ಮೊಲದ ಮೇಲೆ ಕೂತ್ಕೊಂಡ್ರೆ ಆ ಮೊಲ ಇರ್ತೈತಾ ಅಲ್ವಾ? ಭಯ ಆಗ್ಬಿಡ್ತು ಅದಕ್ಕೆ. ಅಷ್ಟರಲ್ಲೇ ಏನಾಯ್ತಂತೆ, ಅಲ್ಲೇ ಇದ್ದ ತೆಂಗಿನ ಮರ ಇರ್ತದಲ್ಲ, ಆ ತೆಂಗಿನ ಮರದಿಂದ ತೆಂಗಿನಕಾಯಿಗಳು ಗುಂಡಣ್ಣನ ತಲೆ ಮೇಲೆ ದಪ ದಪ ಉದುರಿದವು. ನೋಡ್ರಿ, ಗುಂಡಣ್ಣನ ಮೇಲೆ ದಪ ದಪ ಉದುರಿದ್ವಂತೆ. ಗುಂಡಣ್ಣ ಅಂತ ಅಂದರೆ ಆನೆ ಅಲ್ವಾ? ಆ ಗುಂಡಣ್ಣನ ಮೇಲೆ ಉದುರಿದಾಗ ಚೋಟು, ಅಪ್ಪ ನಾನ್ ತಪ್ಪಿಸ್ಕೊಂಡೆ ಅಂತ ಚೋಟು ಬಡ ಬಡ ಓಡೋಯ್ತು. ಯಾರ ಮೇಲೆ ತೆಂಗಿನಕಾಯಿ ಉದ್ರಿದ್ದು? ಗುಂಡಣ್ಣನ ಮೇಲೆ. ಯಾರ ಮೇಲೆ? ಯಾರು ಓಡೋಗಿದ್ದು ತಪ್ಪಿಸ್ಕೊಂಡು? ಚೋಟು ಅಲ್ವಾ? ತೆಂಗಿನ ಮರಗಳಿಂದ ತೆಂಗಿನಕಾಯಿಗಳು ಯಾರ ಮೇಲೆ ಬಿದ್ವು? ಗುಂಡಣ್ಣನ ಮೇಲೆ. ಯಾವ ತರ ಬಿದ್ವು?
ದಪ್ಪ 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 ಅಲ್ವರಾ? ನೋಡಿ, ಇಷ್ಟು ಪುಟಾಣಿ ಕಥೆಯನ್ನು ಮಕ್ಕಳಿಗೆ ಬೇಗ ಈ ರೀತಿ ಹೇಳಿದ್ರೆ ಅವ್ರು ಅರ್ಥ ಮಾಡ್ಕೊತಾರೆ ಮತ್ತು ಬೇಗ ಮಕ್ಕಳಿಗೆ ಕಲಿಯಲು ಸುಲಭವಾಗಿರುತ್ತದೆ.